ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ಭಾರತೇ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ವನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯೋ ವಿಪ್ರಲಂಬ ವಿಪರೀತ ಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಾನ್ ಸರ್ವೇಶ್ವರೋ ಹರಿಣಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಂ ಅಹಂ ನಮಾಮಿ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಃ ಸ್ಥಾನ್ನಮಸ್ಯೆ ಗುರುನ್ಮಮ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಪರಮ ಆನಂದವನ್ನುಂಟು ಮಾಡುವ ದಿವಸ ಹನುಮ ಜಯಂತಿ ಅಂತ. ಶ್ರೀಮದ್ ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾಯ ನಮಃ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ವಕ್ತುಶ್ರೋತॄಣಾಂ ಶ್ಲೋಕೈಕಶ್ರವಣ ಪಠಣ ಮಾತ್ರೇಣ ನಿಖಿಲ ಕಲಿಕೃತ ಕಲ್ಮಷ ಅಪನೋದಯೇ ಪಟುತರೆ ಧರ್ಮಾಧ್ಯಕಿಲ ಪುರುಷಾರ್ಥ ಸಾಧನೀಭೂತೆ ಸಚ್ಚಾಸ್ತ್ರ ಪ್ರತಿಪಾದ್ಯ ಭಗವಾನ್ ವೇದವ್ಯಾಸ ವಿರಚಿತ ಅಷ್ಟಾದಶ ಪುರಾಣೀಷು ಯುಕ್ತ ಅಧ್ಯಕಥಾ ಆರಂಭಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ವಿಶೇಷವಾಗಿ 13ನೇ ತಾರೀಕು ಮಾರ್ಗಶೀರ ಮಾಸದ ಶುದ್ಧ ಶುಕ್ಲ ಪಕ್ಷದ ಆ ತಿಥಿಯಂದು ಹನುಮ ಜಯಂತಿ ಅಂತ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಸಹಿತ ಹನುಮಂತ ದೇವರು ಯಾರು ಅಂತ ಹೇಳಿದ್ರೆ ಗೊತ್ತಾಗಲ್ಲ ಅಂತಿಲ್ಲ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ, ಪ್ರತಿಯೊಬ್ಬರ ಚಿಂತೆಯಲ್ಲೂ, ಪ್ರತಿಯೊಬ್ಬರ ಭಕ್ತಿಯಲ್ಲೂ ಸಹಿತ ಅವರಿದ್ದಾರೆ. ಯಾಕಂದರೆ ಹರಿ ಸರ್ವೋತ್ತಮನಾಗಿದ್ದಾನೆ, ವಾಯುದೇವರು ಜೀವೋತ್ತಮರಾಗಿದ್ದಾರೆ. ನಾವು ಇವತ್ತಿನ ದಿವಸ ಉಸಿರಾಡ್ತಾ ಇದ್ದೇವೆ, ನಮ್ಮಲ್ಲಿ ಪ್ರಾಣ ಇದೆ ಅಂತಂತಂದ್ರೆ ವಾಯುದೇವರೇ ಕಾರಣ. ಅವರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಸಹಿತ ಸಾಲದು. ಯಾಕಂದ್ರೆ ಪ್ರಾಣವಾಯುವಿನಾಗಿ ಅವರು ಇರ್ತಾರೆ. ಅದಕ್ಕೆ ಹೇಳ್ತಾರೆ, ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಕೃಪಣವತ್ಸಲನೆ ಕಾಯೋ ಹರಿಯೇ. ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ನಮ್ಮ ಅಪಮೃತ್ಯುವನ್ನ ಪರಿಹರಿಸುವಂತಹ ದೇವರು ಯಾರಪ್ಪ ಅಂತಂತಂದ್ರೆ ಸಾಕ್ಷಾತ್ತಾಗಿ ವಾಯುದೇವರು. ಇನ್ನು ಹೆಚ್ಚಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಒಂದು ಸಲ ಮಧ್ವಾಚಾರ್ಯನ ಮುಂದೆ ವಾಯುಸ್ತುತಿ, ಇಡೀ ಪ್ರತಿಯೊಂದು ಒಂದೊಂದು ಶ್ಲೋಕಗಳಲ್ಲಿ ಒಂದೊಂದು ಪರಿಹಾರ ಇದೆ ನಮಗೆ. ಆ ಇಡೀ ವಾಯುಸ್ತುತಿಯನ್ನ ಮಧ್ವಾಚಾರ್ಯರ ಮುಂದೆ ಬಂದು ತಗೊಂಡಿಡ್ತಾರೆ. ತಗೊಳ್ಳಿ ಗುರುಳೆ ನಾನು ಕೊಟ್ಟಿದ್ದೀನಿ ಅಂತಂತ. ಅವಾಗ ಮಧ್ವಾಚಾರ್ಯ ಹೇಳ್ತಾರೆ, ಏನೋ ನನಗೇನಪ್ಪ ತಗೊಂಬಂದಿದ್ದೀಯಾ? ನನ್ನ ಗುರುಗಳನ್ನ ಕೊಂಡಾಡು ಫಸ್ಟ್ ನೀನು, ಆಮೇಲೆ ನನ್ನ ಕೊಂಡಾಡು ಅಂತಂದಾಗ ಗುರುಗಳೇ ಆಯ್ತು ಕೊಂಡಾಡ್ತೀನಿ ಅಂತ ಹೇಳಿ ನಖಸ್ತುತಿಯನ್ನು ಮಾಡ್ತಾರೆ. ಪಾಂತುಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟ ನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತ ಶ್ರೀಮತ್ಕಂಠೀರ ವಾಸ್ಯ ಪ್ರತತ ಸುನಕರ ದಾರಿತಾರಾತಿ ದೂರಃ
ಪ್ರಧ್ವಸ್ತದ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾಕಿ ವೃಂದೈ. ವಿಶೇಷವಾಗಿ ಅವರ ಬಗ್ಗೆ ನಖಸ್ತುತಿಯನ್ನು ಮಾಡ್ತಾರೆ. ನಖಸ್ತುತಿ ನೋಡಿ, ಪ್ರಹ್ಲಾದರಾಜರು ಇದ್ದಾಗ ನರಸಿಂಹದೇವರು ಅವರಿಗೋಸ್ಕರನೇ ಅವತಾರವನ್ನು ತಾಳ್ತಾರೆ. ನಖಸ್ತುತಿ ಪಾಂತುಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟ ನಾಧಿಕಪಟು ಪ್ರತ್ಯೇಕ ವಜ್ರಾಯಿತ. ಅವರ ನಖಗಳ ಸ್ತುತಿಯನ್ನ ಮಾಡ್ತಾರಂತೆ. ಅವರ ಉಗುರುಗಳು ಹೇಗಪ್ಪ ಇತ್ತು ಅಂತಂತಂದ್ರೆ ನರಸಿಂಹದೇವರದು ವಜ್ರನಖ. ಅದಕ್ಕೆ ವಜ್ರನಖಾಯ ವಿದ್ಮಹೆ ದೀರ್ಘ ದಂಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಅದಕ್ಕೆ ನರಸಿಂಹದೇವರ ಉಗುರು ವಜ್ರದಂತೆ ಇದೆ, ಅದಕ್ಕೆ ನಖಸ್ತುತಿಯನ್ನ ಮಾಡ್ತಾರೆ. ಪಾಂತುಸ್ಮಾನ್ ಪುರುಹೂತ ವೈರಿ ಬಲವನ್ ಅಂತ ನೋಡಿ. ಪಾಂತುಸ್ಮಾನ್ ಪುರುಹೂತ ವೈರಿ ಬಲವನ್ ಪಾಂತು ಅಸ್ಮಾನ್. ನೋಡಿ, ಮೊದಲು ನಮ್ಗೆಲ್ಲ ಒಳ್ಳೇದು ಮಾಡಿ ಅಂತ ಹೇಳ್ತಾರೆ. ಅವರು ಅಹಂ ಅಸ್ಮಾನ್ ಅಂತ ಕೇಳ್ಬೋದಾಗಿತ್ತಲ್ಲ, ಅಂದ್ರೆ ಪಾಂತು ಪಾಂತು ಅಹಂ ಅಂತ ಕೇಳ್ಬೋದಾಗಿತ್ತಲ್ಲ, ನನ್ನನ್ನು ಮಾತ್ರ ಉದ್ಧಾರ ಮಾಡುವಂತ. ಇಲ್ಲ, ಪ್ರತಿಯೊಬ್ಬರಿಗೂ ಪಾಂತು ಅಸ್ಮಾನ್ ಅಂತ ನಮ್ಮೆಲ್ಲರಿಗೂ ಉದ್ಧಾರ ಮಾಡುವಂತ ತಿಳಿಸ್ಕೊಡ್ತಾರೆ. ಅಂತಹ ಮಹಾನುಭಾವರು ಯಾರಪ್ಪ ಅಂತಂತಂದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅದಕ್ಕೆ ಅವರ 3 ರೂಪಗಳು, ಮಧ್ವಾಚಾರ್ಯರು, ವಾಯುದೇವರು ಮತ್ತು ಭೀಮಸೇನ ದೇವರು. ಅವರನ್ನ ಯಾರ ಹೆಸರು ಹೇಳ್ತಾರೆ ಅಲ್ಲಿ ಭೀತಿ ಇರೋದಿಲ್ಲ ಅಂತ ಹೇಳ್ತಾರೆ, ಭಯ ಅನ್ನೋದೇ ಇರೋದಿಲ್ಲ ಅಲ್ಲಿ. ಅದಕ್ಕೆ ಕುಂತಿದೇವಿ ಆ ಭೀಮಸೇನ ದೇವರನ್ನ ಇಟ್ಕೊಂಡಾಗ ಸುಮ್ಮನೆ ಬೆಚ್ಚಿ ಬೀಳ್ತಾರಷ್ಟೇ, ಕೆಳಗಡೆ ಬೀಳುತ್ತೆ, ಇಡೀ ಶತಶೃಂಗ ಪರ್ವತ ಪುಡಿ ಪುಡಿಯಾಗಿ ಹೊಟ್ಟೋಗ್ಬಿಡುತ್ತೆ. ಅಂತಹ ಒಂದು ಅವ್ರ ಹೆಸರು ಹೇಳಿದ್ದಲ್ಲಿ ಭಯ ಇರೋದಿಲ್ಲ. ಅದಕ್ಕೆ ಅಂಜೇ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ. ಸಂಜೀವರಾಯನ ಸ್ಮರಣೆ ಮಾಡಿದ ಮೇಲೆ ಭಯವೂ ಇನ್ಯಾತ ಕೈಯ. ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ. ಕನಸಿಲಿ ಮನಸಿಲಿ ಕಳವಳವಾದರೆ ಹನುಮನ ನೆನೆದರೆ ಹಾರಿ ಹೋಗ್ವದು ಪಾಪ. ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ. ಅವ್ರ ಹೆಸರು ಹೇಳಿದ್ರೆ ಸಾಕಂತ. ಎಂತಹ ನಮಗೆ ದುಸ್ವಪ್ನಗಳು, ದುಸ್ವಪ್ನ ಅಂತಂದ್ರೆ ದುಷ್ಟವಾದಂತಹ ಸ್ವಪ್ನಗಳು ಒಬ್ಬರಿಗೆ ಬರ್ತಾ ಇರುತ್ತೆ, ನಿದ್ದೆನೇ ಬರೋದಿಲ್ಲ, ಏನ್ ಮಾಡಿದ್ರು ಸಹಿತ ನಿದ್ದೆ ಬರೋದಿಲ್ಲ ಅಂತಂತಾರೆ. ಸುಮ್ನೆ ಕನಸಿನಲ್ಲಿ ಹುಲಿ ಬರೋದು, ಏನೋ ಆಗೋದು ಅಂತ ಹೇಳ್ತಾರೆ. ಆದರೆ ಆ ಒಂದು ಹೆಸರಿನಲ್ಲಿ ವಾಯುಪುತ್ರ ಆಂಜನೇಯ ಅಂತ ಹೇಳಿದ್ರೆ ಸಾಕಂತೆ, ಯಾವುದೇ ಭೀತಿಗಳು ಇರೋದಿಲ್ಲ ಅಂತ ಹೇಳ್ತಾರೆ. ಅವರ ಹೆಸರಿನಲ್ಲೇ ಅಷ್ಟು ಇರಬೇಕಾದ್ರೆ ಅವರ ಇನ್ನ ಭಕ್ತಿ ಇನ್ನೆಷ್ಟು ಮಾಡಬಾರ್ದು. ಒಂದು ಸಲ ರಾಮದೇವರ ಎಲ್ಲ ವನವಾಸವನ್ನು ಮುಗಿಸ್ಕೊಂಡು ಬರ್ತಾರೆ. ಆ ವನವಾಸವನ್ನು ಮುಗಿಸ್ಕೊಂಡು ಬಂದಾಗ ಆ ರಾವಣನ ತಮ್ಮ ಒಂದು ಮಣಿಯನ್ನ, ಯಾಕಂದ್ರೆ ರಾವಣವನ್ನು ಸಂಹಾರ ಮಾಡಿ ವಿಭೀಷಣವನ್ನ ಅಲ್ಲಿ ಆ ರಾಜ್ಯಕ್ಕೆ ರಾಜವನ್ನು ಮಾಡ್ತಾನೆ. ರಾಮ ಇನ್ನೇನು ಮತ್ತೆ ಪಟ್ಟಾಭಿಷೇಕವನ್ನು ಮಾಡ್ಕೊಳ್ಬೇಕು, ಅದಕ್ಕಿಂತ ಮುಂಚೆ ರಾಮನಿಗೆ ಏನಾದ್ರೂ ನಾನು ಕಿಂಚಿತ್ ಕೊಡ್ಬೇಕಲ್ಲಪ್ಪ ಅಂತ ಅವನಲ್ಲಿ ಮನಸ್ಸಿನಲ್ಲಿ ಬಂದು ರಾವಣ ಏನ್ ಮಾಡಿರ್ತಾನೆ ಅಂದ್ರೆ ದೊಡ್ಡ ದೊಡ್ಡ ಮುತ್ತು ಹಾರಗಳು, ವಜ್ರ ವೈಡೂರ್ಯವನ್ನ ಒಂದು ನದಿಯ ಒಳಗೆ ಗುಹೆಯಲ್ಲಿ ಮಾಡ್ಕೊಂಡು ಅದ್ರ ಒಳಗಡೆ ಮುಚ್ಚಿಟ್ಟಿರ್ತಾನೆ. ಅದು ವಿಭೀಷಣಂಗೆ ಗೊತ್ತಿರುತ್ತೆ. ಆ ವಿಭೀಷಣಕ್ಕೆ ಗೊತ್ತಾದಾಗ ಇಲ್ಲ, ಈ ರಾಮದೇವರಿಗೆ ನಾನು ಇದನ್ನು ಕೊಡಬೇಕು ಅಂತ ಹೇಳ್ತಾರೆ. ಆ ರಾಮದೇವರಲ್ಲಿ ಕೊಟ್ಟಾಗ ನನಗೆ ಉದ್ಧಾರ ಆಗುತ್ತೆ ಅಂತ ಅದನ್ನೆಲ್ಲ ತಗೊಂಡು ಒಂದು ಹಾರ ಮಾಡಿ ಆ ರಾಮದೇವರ ಹತ್ರ ತಗೊಂಡು ಬರ್ತಾರೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಏನು ಇದೆ ಎಲ್ಲ ಪ್ರತಿಯೊಂದು ಕೊಡ್ತಾರೆ. ಇಚ್ಛೆಯಾದಂತಹ ಪದಾರ್ಥಗಳನ್ನ, ರಾಮದೇವರಿಗೋಸ್ಕರ ತಂದಿರತಕ್ಕಂಥ ಎಲ್ಲ ಪದಾರ್ಥಗಳನ್ನು ಕೊಡ್ತಾರೆ. ಆವಾಗ ವಿಭೀಷಣವನ್ನು ಸಹಿತ ಕೊಡ್ತಾರೆ. ಆಗ ರಾಮದೇವರು ಕೈಯಲ್ಲಿ ಇಟ್ಕೊಂಡು ಬಹಳ ಎಷ್ಟು ಚೆನ್ನಾಗಿದೆ, ನಾನು ಇಟ್ಕೊಂಡು ಏನ್ ಮಾಡ್ಲಿ,
ಸಾಕ್ಷಾತ್ತಾಗಿ ಜಗದೊಡೆಯ, 7 ಲೋಕಕ್ಕೆ ಒಡೆಯ, ಕ್ಷೀರಸಾಗರದಲ್ಲೇ ಇದ್ದಾನೆ ಭಗವಂತ. ಅವನಿಗೆಂತ ಹಾರ ಬೇಕು? ಶಂಖ ಚಕ್ರ ಗದಾ ಪದ್ಮಧಾರಿಯಾದಂಥ ಭಗವಂತನಿಗೆ ಎಂತಹ ಬಂಗಾರ. ಅದಕ್ಕೆ ಸೀತಾದೇವಿ ಹತ್ರ ಕೊರಳಿಗೆ ಹಾಕ್ಬಿಡ್ತಾನೆ ರಾಮದೇವರು. ಆ ರಾಮದೇವರಾಗ್ದಾಗ ಸೀತಾದೇವಿ ಎಷ್ಟೇ ಆಗ್ಲಿ, ಯಾಕಂದ್ರೆ ಬಂಗಾರಕ್ಕೆ ಯಾರು ಲಕ್ಷ್ಮಿ ಅಂತಂದಾಗ ಏನಪ್ಪಾ ಅಂತಂದ್ರೆ ಬಂಗಾರಕ್ಕೆ ಅಭಿಮಾನಿ ದೇವತೆ. ಬಂಗಾರಕ್ಕೆ ಯಾರಪ್ಪ ಅಭಿಮಾನಿ ದೇವತೆ ಅಂತಂದ್ರೆ ಲಕ್ಷ್ಮೀದೇವಿ. ಅವಳಂತಾಳೆ, ನಾನು ಇಟ್ಕೊಂಡು ಏನ್ ಮಾಡ್ಲಿ ಅಂತಂದ್ಬಿಟ್ಟು ಆ ಹಾರವನ್ನ ಕೈಯಲ್ಲಿ ಈ ರೀತಿ ಹಿಡ್ಕೋತಾಳೆ. ಹಿಡ್ಕೊಂಡಾಗ ಯಾರಿಗ ಹಾಕೋದು ಅಂತ ಸುಮ್ಮನೆ ಒಂದು ತರ ಕಣ್ಣು ಆ ಕಡೆ ಈ ಕಡೆ ಹಾಯಿಸ್ತಾಳೆ ತಾಯಿ. ಹಾಸ್ದಾಗ ಯಾರು ಸಹಿತ ನೋಡ್ತಾ ಇರ್ತಾರೆ, ಪ್ರತಿಯೊಬ್ಬರೂ ಸಹಿತ ನನಗಾಗ್ತಾರೆ. ನಾನು ರಾಮದೇವರು ಇದರಲ್ಲಿ ವನವಾಸದಲ್ಲಿ ನಾನು ಬಹಳ ಸಹಾಯ ಮಾಡಿದ್ದೆ, ಕಲ್ಲು ಹಾಕಬೇಕಾದ್ರೆ ಬಹಳ ಸಹಾಯ ಮಾಡಿದ್ದೆ, ನನಗಾಗ್ತಾರೆ ಅಂತಂದಾಗ ಆ ಸೀತಾದೇವಿ, ಬಾರಪ್ಪ ಕೂಸು, ಅದಕ್ಕೆ ಕೂಸಿನ ಕಂಡೀರ ಗುರುಮುಖ್ಯ ಪ್ರಾಣನ ಕಂಡೀರ, ಕೂಸು ಬಾರಪ್ಪ ಅಂತ ಅಂದ್ಬಿಟ್ಟು ಆ ಹನುಮಂತ ದೇವರನ್ನ ಕರೀತಾರೆ. ಹನುಮಂತ ದೇವರನ್ನ ಕರೆದಾಗ ಆ ಹನುಮಂತ ದೇವರ ಕೊರಳಿಗೆ ತಾಯಿ ಆ ಮುತ್ತಿನ ಹಾರವನ್ನ ಹಾಕ್ತಾಳೆ. ಎಲ್ಲ ಆಯ್ತು, ಹಾಕಾಯ್ತು, ಬಹಳ ಸಂತೋಷ ಪಟ್ರು. ಆದರೆ ಹನುಮಂತ ದೇವರು ಅದನ್ನ ಇಟ್ಕೊಳ್ಳಿಲ್ಲ. ಪ್ರತಿಯೊಂದು ಮಣಿಯನ್ನ ಏನ್ ಮಾಡಿದ್ರು ಅಂತಂದ್ರೆ ಕಚ್ಚೋದು ಸೈಡ್ ಬಿಸಾಕೋದು, ಕಚ್ಚೋದು ಆ ಕಡೆ ಹಾಕೋದು. ಎಲ್ಲರೂ ಅಂತಾರೆ, ಪ್ರತಿಯೊಬ್ಬರು ಅಲ್ಲೆಲ್ಲ ಕೂತ್ಕೊಂಡಿರೋರು, ಏನಪ್ಪಾ ಎಂತ ಕೋತಿ ಕೈಲಿ ಕೊಟ್ರು, ಕೋತಿ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಈ ಕೋತಿ ಕೈಲಿ ವಜ್ರ ಒಡೆಯರನ್ನು ಕೊಟ್ರೆ ಬಿಡುತ್ತೆ, ಎಲ್ಲ ಕಚ್ಚ ಹಾಕ್ತಾ ಇದ್ದಾನೆ, ಏನ್ ಬಂತ ಹಣೆ ಬರಕ್ಕೆ, ನಾವಾದ್ರೆ ಹಾಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅವ್ರು. ಅದಕ್ಕೆ ಯಾರೋ ಒಬ್ಬ ಬಂದು ಕೇಳ್ತಾರೆ, ಯಾಕಪ್ಪ ಆಂಜನೇಯ ನಿನಗೆ ಇದನ್ನ ಇಟ್ಕೊಳ್ಳಿಕ್ಕೆ ಇಷ್ಟ ಇಲ್ವಾ, ನನ್ಗಾದ್ರೂ ಕೊಡು, ನಾನು ಇಟ್ಕೋತೀನಿ ಅಂತಂದ್ಬಿಟ್ಟು. ಆವಾಗ ಇಲ್ಲ, ನನಗಿಷ್ಟ ಇದೆ, ಆದರೆ ಒಂದೊಂದು ಮಣಿನಲ್ಲೂ ಸಹಿತ ನಾನು ರಾಮದೇವರನ್ನ ಹುಡುಕ್ತೀನಿ, ಒಂದೊಂದು ಮಣಿನಲ್ಲೂ ಸಹಿತ ನನ್ನ ರಾಮದೇವರ ಸನ್ನಿಧಾನ ಇದೆಯಾ ಅಂತ ಅನ್ಕೊಂಡು ಯಾವ ಯಾವ ಮಣಿನಲ್ಲಿ ರಾಮದೇವರ ಸನ್ನಿಧಾನ ಇದೆ ಆ ಮಣಿಯನ್ನ ಮಾತ್ರ ಮಾಡ್ಕೊಂಡು ಹಾಕ್ತಾರೆ. ಅದಕ್ಕೆ ಅವ್ನು ಕೇಳ್ತಾನೆ, ಏನು ರಾಮದೇವರು ನೀನೊಬ್ನೇ ನಾ ಭಕ್ತಿ ಮಾಡೋದು, ನಾನೇನ್ ಭಕ್ತಿ ಮಾಡಲ್ವಾ, ಏನ್ ಅಷ್ಟೊಂದು ನಿಂಗೆ ರಾಮದೇವರು ಇದ್ದಾರೆ ಹೆಂಗೆ, ನಮಗೂ ತೋರ್ಸು ರಾಮದೇವರು ಹೆಂಗಿದ್ದಾರೆ ಅಂತಂದಾಗ ಸಾಕ್ಷಾತ್ತಾಗಿ ತಮ್ಮ ಎದೆಯಲ್ಲೇ ನನಗಿದ್ದಾನೆ ಅಂತ ಬಗೆದು ಆ ರಾಮದೇವರನ್ನ ತೋರಿಸಿಸ್ತಾನೆ. ಅಂತಹ ಒಂದು ವಿಶೇಷವಾದಂತಹ ಭಕ್ತಿ ಹನುಮಂತ ದೇವರದು. ಹನುಮಂತ ಜಯಂತಿ ಮತ್ತೆ ಇನ್ನೊಂದು ಹನುಮತ್ ವ್ರತ ಅಂತಾನು ಬರ್ತದೆ, ವ್ರತವನ್ನು ಮಾಡ್ತಾರೆ. ಯಾರು ಇವತ್ತಿನ ದಿವಸ ಆ ಹನುಮಂತ ದೇವರ ಜಯಂತಿಯ ದಿವಸ ಯಾರು ವಾಯುಸ್ತುತಿ ಪುನಶ್ಚರಣೆಯನ್ನು ಮಾಡ್ತಾರೋ ಅವರಿಗೆ ಸಕಲ ಇಷ್ಟಾರ್ಥಗಳನ್ನ ಕೊಡ್ತಾರೆ. ಅದಕ್ಕೆ ಸುಬ್ರಹ್ಮಣ್ಯಾಖ್ಯ ಸೂರೇ ಮತೈತಿ ಸುಭೃಶಂ ಕೇಶವಾನಂದ ತೀರ್ಥ ಶ್ರೀಮತ್ ಪಾದಾಬ್ಜ ಭಕ್ತ ಸ್ಮೃತಿ ಮಕೃತಾರೆ ವಾಯುದೇವ ಸಜಾಸ್ಯ ತತ್ಪಾದ ದರ್ಶನೇನ ಗರ್ತಿತ ಪದಲಸನ್ ಮಾಲಯಾ ತ್ವೇತಯಾಯೇ ಸಮ್ರಾಧ್ಯ ಮೋನಮಂತಿ ಪ್ರತತಮತಿ ಗುಣ ಮುಕ್ತಿ ಮೇತೆ ವ್ರಜಂತಿ, ಮೋಕ್ಷವೆಂಬತಕ್ಕಂಥ ಮುಕ್ತಿಯನ್ನೇ ನಾನು ಕೊಡುತ್ತೇನೆ ಅಂತ ಅನ್ಬಿಟ್ಟು ಹೇಳ್ತಾರೆ. ವಿಶೇಷವಾಗಿರುವಂತ ಯಾರು ವಾಯುಸ್ತುತಿ ಪುನಶ್ಚರಣೆಯನ್ನು ಮಾಡ್ತಾರೋ, ಯಾರು ದೀಪವನ್ನು ಹಚ್ತಾರೋ ಅದಕ್ಕೆ ಹೇಳ್ತಾರೆ, ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣ ಪ್ರಜ್ಞ ಸ್ತುತಿಯಸ್ತು ಭಗವತ್ ಕಾರ್ಯ ಸಾಧಕ. ಪ್ರಥಮೋ ಹನುಮನ್ನಾಮ, ಮೊದಲಿಗೆ ಹನುಮಂತ ದೇವರಾಗಿ ಮಾಡ್ತಾರೆ. ದ್ವಿತೀಯೋ ಭೀಮಯೇವಚ, ಎರಡನೇದಾಗಿ ಭೀಮಸೇನ ದೇವರಾಗಿ. ಪೂರ್ಣ ಪ್ರಜ್ಞೆ ಸ್ತುತಿಯಸ್ತು, ಪೂರ್ಣವಾದಂತ ಪ್ರಜ್ಞೆ. ನೋಡಿ, ಪೂರ್ಣ ಅಂತ ಯಾಕೆ ಶಬ್ದ ಹಾಕಿದ್ರು ನಮಗೆಲ್ಲ ಬರ್ಬೋದು ಒಂದು ಪ್ರಶ್ನೆ, ಪೂರ್ಣ ಅಂತ ಶಬ್ದ ಯಾಕೆ ಹಾಕಿದ್ರು, ಅಪೂರ್ಣ ಅಂತ ಯಾಕೆ ಹಾಕ್ಲಿಲ್ಲ? ಯಾಕೆ ಅಂತಂದ್ರೆ ಪರಿಪೂರ್ಣತೆಯಿಂದ ಇರುವಂತಹ ಹನುಮಂತ ದೇವರು ಅಂತ. ಯಾಕಂದ್ರೆ 32 ದ್ವಾತ್ರಿಂಶತ್ ಸಲ್ಲಕ್ಷಣೋಪೇತವಾದಂತಹ ಯಾರು ಲಕ್ಷಣ ಅಂತಂದ್ರೆ ಹನುಮಂತ ದೇವರು. 32 ಲಕ್ಷಣದಲ್ಲಿ ನಮ್ಮಲ್ಲಿ ಯಾವ್ದಪ್ಪ ಅಂತಂದ್ರೆ ನಮ್ಮ ಹಣೆ ಬಾರಕ್ಕೆ 32 ಹಲ್ಲು, ಅದು ಆದಷ್ಟು ಬೇಗ ಬಿದ್ದು ಹೋಗ್ಬಿಡುತ್ತೆ. ಆದ್ರೂ ನಮ್ಮ ಹಣೆ ಬಾರಕ್ಕೆ ಆ ಡೂಪ್ಲಿಕೇಟ್ ಹಲ್ಲನ್ನ ಕಟ್ಟಿಸ್ಕೊಂತೀವಿ, ಆದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಾರೆ, ಇರುವಾಗ್ಲೇ ಸಾಧನೆಯನ್ನ ಮಾಡ್ಕೊಂಡು ನಾವು ಹೋಗ್ಬಿಡ್ಬೇಕು. ಇದ್ದಾಗ ಸಾಧನೆ ಮಾಡಬೇಕು, ಇಲ್ದೇ ಇದ್ದಾಗ ಏನ್ ಸಾಧನೆ ಮಾಡ್ಲಿಕ್ಕೂ ಆಗೋದಿಲ್ಲ. ಈ ಜೀವ ಕೊಟ್ಟಿದ್ದಾರೆ, ಹರಿ ಸರ್ವೋತ್ತಮನಾಗಿದ್ದಾನೆ, ವಾಯು ಜೀವೋತ್ತಮನಾಗಿದ್ದಾನೆ, ಮಾಡಬೇಕು. ಸಾಧನೆ ಮಾಡಿದ್ರೇನೆ ನಮಗೆ ಬಹಳ ಉಪಯೋಗ. ಭಗವಂತನ ಸ್ಮರಣೆಯನ್ನ ಮಾಡಬೇಕು, ನರಸಿಂಹದೇವರ ಸ್ಮರಣೆಯನ್ನು ಮಾಡಬೇಕು, ವಿಜೇಂದ್ರರ ಸ್ಮರಣೆ ಮಾಡಬೇಕು, ವಾಯುದೇವರ ಸ್ಮರಣೆಯನ್ನು ಮಾಡಬೇಕು. ಈ ಜೀವವನ್ನ ಕೊಟ್ಟಂತಹ ತಂದೆ ತಾಯಿಗಳ ಸ್ಮರಣೆಯನ್ನ ನಾವು ಮಾಡಲೇಬೇಕು.
ಮಾಡಿದಾಗ ಮಾತ್ರ ಹನುಮಂತ ದೇವರ ವಿಶೇಷವಾಗಿ ಅನುಗ್ರಹ ಆಗುತ್ತೆ. ಪ್ರತಿಯೊಬ್ಬರಿಗೂ ಆ ಮಧ್ವ ಧರ್ಮ ವಾಹಿನಿಯ ವೀಕ್ಷಕರಿಗೂ ಪ್ರತಿಯೊಬ್ಬರಿಗೂ ಆ ಹನುಮಂತ ದೇವರ ಅನುಗ್ರಹ ಆಗಲಿ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಸಹಿತ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ಚಾನೆಲ್ ಮಾಡಿರೋದೇ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಮಧ್ವ ಧರ್ಮದಲ್ಲಿ ಬರೆಯುವಂತ ಪ್ರತಿಯೊಬ್ಬರ ಜ್ಞಾನಿಗಳ ಬಗ್ಗೆನೂ ಸಹಿತ ತಿಳ್ಕೊಬಹುದು ನೀವು. ಆದ್ದರಿಂದ ಹನುಮಂತ ದೇವರ ವಿಶೇಷವಾಗಿ ಜಯಂತಿ ಬರ್ತಾ ಇದೆ. ಅವರ ಬಗ್ಗೆ ಯಥಾ ಯೋಗ್ಯತಾ ಯಥಾಮತಿ ಅನುಸಾರವಾಗಿ ಈ ಒಂದು ವಿಚಾರವನ್ನ ತಿಳಿಸ್ತಿದ್ದೇನೆ. ಪ್ರತಿಯೊಬ್ಬರಿಗೂ ಸಹಿತ ಆ ಹನುಮಂತ ದೇವರ ಅನುಗ್ರಹ ಆಗಲಿ ಅಂತ ಹೇಳಿ ಸಂಪೂರ್ಣ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿರತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯೇ. ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಹರಿ ಓಂ.